सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं नृहयमहममेयं ध्येयमाम्नायगेयं सदजमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियःपत्ये नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषां नाजस्मृतिहृदयदीप्ताय हरये येन प्रादुरभावि भूमिवलये विस्तारिगोसन्ततिः प्राबोधिश्रुतिपङ्कजं करुणया प्रकाशितत्वं परम् ध्वान्तं ध्वंसवनादिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सापक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूति पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिल पूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ ಮೂರನೆಯ ಸುಧಾಮೂಲ ಆಗ್ಬೇಕು ಇದರಲ್ಲಿ. ಇಲ್ಲಿವರೆಗೆ ಈ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಸೂತ್ರದಲ್ಲಿ ಅಥ ಅಂದ್ರೆ ಅನಂತರ ಅನ್ನೋ ಅರ್ಥದ ಬಗ್ಗೆ ವಿಚಾರ ಮಾಡ್ತಾ ಇದ್ರು. ಅಂದ್ರೆ ಅಥ ಅಂದ್ರೆ ಅನಂತರ, ಯಾವುದಾದ ಮೇಲೆ ಅಂತ ಹೇಳ್ಬೇಕು. ಯಾವುದಾದ ಮೇಲೆ ಅಂತ ಇಲ್ಲಿ ವಿಚಾರ ಮಾಡ್ಬೇಕು ಅಂತ ತಿಳಿಸ್ಬೇಕು ಸರಿಯಾಗಿ. ಈಗ ಯಾವುದೇ ಆಗ್ಲಿ, ಈಗ ಸಂಧ್ಯಾ ವಂದನೆ ಮಾಡ್ಬೇಕು ಅಂದ್ರೆ ಯಾವ್ದಾದ್ಮೇಲೆ ಮಾಡ್ಬೇಕು ಸಂಧ್ಯಾ ವಂದನೆ, ಯಾವ ಕೆಲಸ ಆದ್ಮೇಲೆ ಮಾಡ್ಬೇಕು. ಸ್ನಾನ ಆದ್ಮೇಲೆ ಸಂಧ್ಯಾ ವಂದನೆ ಮಾಡ್ಬೇಕು, ಸ್ನಾನಕ್ಕಿಂತ ಮುಂಚೆ ಅಲ್ಲ. ಸರಿ, ಸ್ನಾನ ಯಾವಾಗ ಮಾಡ್ಬೇಕು? ಬೆಳಗಿನ ಕಾಲ ಇದಿರುತ್ತೆ, ಆ ಕಾಲ ಆದ್ಮೇಲೆ ಮಾಡ್ಬೇಕು. ಹೀಗೆ ಒಂದು ಅನಂತರ ಅಂತ ಬಂದ್ರೆ ಯಾವುದರ ಆದ್ಮೇಲೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರೋದು ಸಹಜ. ಅದೇ ತರ ಅಥಾತೋ ಬ್ರಹ್ಮ ಜಿಜ್ಞಾಸ, ಅನಂತರ ಬ್ರಹ್ಮ ವಿಚಾರ ಮಾಡಿ ಅಂತ ಹೇಳಿದ್ದಾರೆ ಮೊದಲನೇ ಬ್ರಹ್ಮಸೂತ್ರದಲ್ಲಿ. ಅನಂತರ ಮಾಡಿದ್ರೆ ಯಾವ್ದಾದ್ಮೇಲೆ ಮಾಡ್ಬೇಕು ಅದನ್ನ ತಿಳಿಸ್ಲಿಲ್ಲ ವೇದವ್ಯಾಸರು. ಅಥ ಅತಃ ಏನೋ ಒಂದು ಇದೆ ಪ್ರಯೋಜನ. ಹಾಗಾಗಿ ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ತಾ ಇರಿ, ದೇವರ ಬಗ್ಗೆ ವಿಚಾರ ಮಾಡಿ, ಆದ್ಮೇಲೆ ವಿಚಾರ ಮಾಡಿ. ಏನಾದ್ಮೇಲೆ ವಿಚಾರ ಮಾಡ್ಬೇಕು ಅದ್ ಹೇಳಿಲ್ಲ. ಅಷ್ಟೇ ಅಲ್ಲ, ಅಥ ಅನ್ನೋ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇದೆ. ಅದು ಅನಂತರ ಅನ್ನೋ ಅರ್ಥನೇ ಇರ್ಬೇಕು ಅಂತಿಲ್ಲ. ಏನಾದೊಂದು ಕಾರಣವನ್ನ ಕೊಡ್ಬೇಕು, ಇದಾದ್ಮೇಲೆ ಮಾಡಿ ಅಂತ. ಆದ್ರೆ ಯಾವುದೇ ಒಂದು ಕಾರಣವನ್ನ ಕೊಡ್ಲಿಲ್ಲ ಇಲ್ಲಿ, ಇದಾದ್ಮೇಲೆ ಮಾಡಿ ಅಂತೇನು ಹೇಳಿಲ್ಲ. ಅಥವಾ ಬೇರೆ ಅರ್ಥನ, ಅಥ ಶಬ್ದಕ್ಕೆ ಬೇರೆ ಅರ್ಥ ಏನು ಹೇಳಿಲ್ಲ. ಅಥ ಅನ್ನೋ ಶಬ್ದಕ್ಕೆ ಅನಂತರ ಅಂತ ಅರ್ಥ. ಇದೊಂದು ಮಂಗಳ ಅಂತಾನೂ ಇದೆ ಅದಕ್ಕರ್ಥ.
ಮಂಗಳ ಅನ್ನೋದು ಶಬ್ದಕ್ಕೆ ಅರ್ಥ ಅಲ್ಲ, ಅದನ್ನು ಕೇಳಿದ್ರೆ ಮಂಗಳ ಆಗತ್ತೆ. ಉದಾಹರಣೆಗೆ ಶಂಖದ ಧ್ವನಿ ಇದೆ, ಶಂಖದ ಧ್ವನಿ ಏನಿದೆ ಅದನ್ನ ಕೇಳಿದ್ರೆ ಮಂಗಳ. ಹಾಗೆ ವೀಣಾ ಧ್ವನಿ, ಎಲ್ಲೋ ಹೊರಗಡೆ ಹೊರಟಿದ್ರು ವೀಣೆ ಶಬ್ದ ಕೇಳ್ತು ಕಿವಿಗೆ, ಶಂಖದ ಧ್ವನಿ ಬಿತ್ತು ಕಿವಿಗೆ, ಅದು ಮಂಗಳ. ಅದೇ ರೀತಿ ಅಥ ಶಬ್ದ ಕಿವಿಗ್ ಬಿತ್ತು ಅಂದ್ರೆ ಮಂಗಳ, ತುಂಬಾ ಮಂಗಳಪ್ರದ. ಅದಕ್ಕೆ ಓಂಕಾರ ಮತ್ತೆ ಅಥ ಶಬ್ದ ಎರಡು, ಯಾಕೆ ದೇವರ ಕಂಠದಿಂದ ಹೊರಗೆ ಬಂದ ಎರಡು ಶಬ್ದಗಳು. ಆಗಲೇ ಭಾಗವತದಲ್ಲಿ ನೋಡಿದ್ವಿ, ಓಂಕಾರ ಬಂದ ಶಬ್ದ ಅದು, ಜೊತೆಗೆ ಅಥ ಅನ್ನೋ ಶಬ್ದನೂ ಬಂತು, ಎರಡು ಶಬ್ದಗಳು ಬಂದ್ವು. ಅಥ ಶಬ್ದ ತುಂಬಾ ಮಂಗಳ ಅಂತಾನೆ ವೇದವ್ಯಾಸರು ಅದನ್ನ ಮೊದಲಿಗೆ ಹಾಕಿಟ್ಟಿದ್ದಾರೆ. ಅಂತೂ ಈ ರೀತಿ ಯಾವುದಾದ್ಮೇಲೆ ಮಾಡಬೇಕು ಅಂತ ಬಂದಾಗ ಸ್ಪಷ್ಟವಾಗಿ ಹೇಳಿಲ್ಲ ಯಾವ್ದಾದ್ಮೇಲೆ ಮಾಡ್ಬೇಕು ಅಂತ. ಹಾಗಾದ್ರೆ ಇದನ್ನ ತೀರ್ಮಾನಿಸೋದು ಹೇಗೆ, ಯಾವ್ದಾದ್ಮೇಲೆ ಮಾಡ್ಬೇಕು? ಯಾಕಂದ್ರೆ ಏನೋ ಒಂದಾದ್ಮೇಲೂ ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ಬೋದು. ಈಗ ನಿದ್ದೆ ಮಾಡಿದ್ವಿ, ನಿದ್ದೆ ಮಾಡಿದ್ವಿ ಎದ್ದ ಕೂಡಲೇ ದೇವ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ನಿದ್ದೆ ಆದ್ಮೇಲೂ ವಿಚಾರ ಮಾಡ್ಬೋದು. ಅಥವಾ ಸ್ನಾನ ಆದ್ಮೇಲೆ ಬ್ರಹ್ಮನ ವಿಚಾರ ಮಾಡ್ಬೋದು, ಸಂಧ್ಯಾವಂದನೆ ಮಾಡಲ್ಲ. ಅಥವಾ ಏನೋ ಒಂದು ಕೆಲಸ ತಿಂದ್ವಿ, ಅಥವಾ ಏನೋ ಒಂದು ನೀರು ಕುಡಿದ್ವಿ, ಎದ್ದು ಓಡಾಡ್ತಾ ಇದ್ವಿ, ಅಂದ ತಕ್ಷಣ ಬ್ರಹ್ಮನ ವಿಚಾರ ಮಾಡೋದು. ಹೀಗ ಈ ರೀತಿ ಎಲ್ಲ ವಿಚಾರ ಮಾಡಿದ್ರೆ ಆಗಲ್ಲ, ಅದಕ್ಕೊಂದು ಕ್ರಮ ಇದೆ. ಹಾಗಾದ್ರೆ ಯಾವ್ದಾದ ಕ್ರಮ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಬೇಕು, ಇಲ್ಲಿ ತಿಳಿಸ್ಲಿಲ್ಲ. ಅದಕ್ಕೆ ಈಗ ಹೇಳ್ತಾ ಹೋಗ್ತಾರೆ ಈ ಸುಧಾ 3ನೇ ಮೂಲದಲ್ಲಿ, ಆನಂತರ್ಯಂ ನ ಯತಃ ಕುತಶ್ಚಿನ ವಿಧಾತವ್ಯಂ. ಯಾವುದೋ ಒಂದು ಕೆಲಸದ ಮೇಲೆ ಆದ್ಮೇಲೆ ಈ ಬ್ರಹ್ಮನ ಬಗ್ಗೆ ವಿಚಾರ ಮಾಡಿ ಅಂತ ಹೇಳ್ಬಾರ್ದು, ವೈಯರ್ಥ್ಯ ವ್ಯರ್ಥ, ಯಾಕದನ್ನ ಹೇಳ್ಬೇಕು. ಆದ್ರೆ ಹೀಗ್ ಹೇಳ್ಬೇಕಂತೆ, ಏನ ವಿನ ನ ಬ್ರಹ್ಮ ಜಿಜ್ಞಾಸ ಭವತಿ ಯಸ್ಮಿಂಶ್ಚ ಸತಿ ಭವತ್ಯೇವ ತದ್ ಆನಂತರ್ಯಂ ತಥಾವಿಧಂಚ ವೇದಾರ್ಥ ಜ್ಞಾನಾದಿ ಇತಿ. ನೋಡಿ, ದೇವರ ಬಗ್ಗೆ ವಿಚಾರ ಮಾಡ್ಬೇಕಾಗಿದ್ ಯಾವಾಗ ಅಂದ್ರೆ, ಯಾವುದಿಲ್ದೆ ನಿಮಗೆ ದೇವರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ, ಯಾವುದಿದ್ದಾಗ ಮಾತ್ರ ದೇವರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಸಾಧ್ಯನೋ ಅದಾದ್ಮೇಲೆ ಮಾಡಿ ಅಂತ ಒಗಟಾಗಿ ಹೇಳ್ತಾರೆ. ಜಯತೀರ್ಥರ ಶೈಲಿ ನೋಡಿ, ಏನ ವಿನಾನ ಬ್ರಹ್ಮ ಜಿಜ್ಞಾಸ ಭವತಿ, ಯಾವುದಿಲ್ದೇನೆ ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಆಗಲ್ವೋ, ಯಸ್ಮಿಂಶ್ಚ ಸತಿ ಭವತ್ಯೇವ, ಯಾವ್ದಿದ್ದಾಗ ಆಗೇ ಆಗತ್ತೋ ಬ್ರಹ್ಮನ ವಿಚಾರ ಮಾಡ್ಲಿಕ್ಕೆ, ತದ್ ಆನಂತರ್ಯಂ, ಅಂಥ ವಸ್ತು ಆದ್ಮೇಲೆ ಮಾಡಿ ಬ್ರಹ್ಮನ ಬಗ್ಗೆ ವಿಚಾರ. ಅಂತದ್ ಯಾವುದು ಅವರೇ ಬರೀತಾರೆ, ತಥಾವಿಧಂಚ ವೇದಾರ್ಥ ಜ್ಞಾನಾದಿ. ನೀವು ದೇವ್ರ ಬಗ್ಗೆ ವಿಚಾರ ಮಾಡ್ಬೇಕು ಅಂದ್ರೆ ಮೊದಲು ವೇದ ಓದಿ, ವೇದದ ಅರ್ಥ ತಿಳ್ಕೊಳ್ಳಿ, ಆಮೇಲೆ ದೇವ್ರ ಬಗ್ಗೆ ವಿಚಾರ ಮಾಡಿ. ಓ, ಹಾಗಾದ್ರೆ ದೇವರ ಬಗ್ಗೆ ವಿಚಾರ ಮಾಡ್ಬೇಕು ಅಂದ್ರೆ ಯಾರ್ಯಾರು ಸುಮ್ನೆ ವಿಚಾರ ನಾವು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ವ್ಯರ್ಥ. ಮೊದಲು ವೇದ ಮಂತ್ರ ಓದ್ಬೇಕು, ಅದ್ರ ಅರ್ಥ ತಿಳ್ಕೊಳ್ಬೇಕು, ಆಮೇಲೆ ಬ್ರಹ್ಮನ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಓ, ಹಾಗಾದ್ರೆ ವೇದಾರ್ಥ ಜ್ಞಾನ ಮೊದಲಿಗೆ ಸಂಪಾದನೆ ಮಾಡ್ಬೇಕು ಅಂತ ಅರ್ಥ. ಹಾಗಾದ್ರೆ ಬ್ರಹ್ಮಸೂತ್ರ ಓದೋ ಮುಂಚೆ ವೇದ ಅದರ ಅರ್ಥ ತಿಳಿಬೇಕು. ಅದಕ್ಕೊಬ್ರು ಪ್ರಶ್ನೆ ಮಾಡಿದ್ರು, ಅಲ್ಲ ಬ್ರಹ್ಮಸೂತ್ರ ಬರೆದಿದ್ದೇ ವೇದದ ಅರ್ಥ ತಿಳ್ಕೊಳ್ಳಿಕ್ಕೆ ವೇದವ್ಯಾಸರು, ಇದು ಒಳ್ಳೆ ಅನ್ಯೋನ್ಯಾಶ್ರಯ ದೋಷ ಆಯ್ತು. ಅವ್ರಿಗೆ ಹುಚ್ಚು ಬಿಡೋವರೆಗೂ ಮದ್ವೆ ಆಗಲ್ಲ, ಮದ್ವೆ ಆಗೋವರೆಗೂ ಹುಚ್ಚು ಬಿಡಲ್ಲ, ಇದು ಅನ್ಯೋನ್ಯಾಶ್ರಯ ದೋಷ. ಯಾಕೆ ಎರಡೂ ಆಗಲ್ಲ ಕೊನೆಗೆ ಅಂತ. ಆ ತರ ಆಯ್ತಿಲ್ಲಿ, ನಿಮ್ಗೆ ವೇದದ ಅರ್ಥ ತಿಳ್ಕೊಂಡ್ರೆ ಬ್ರಹ್ಮಸೂತ್ರ ಓದ್ಬೇಕು, ಬ್ರಹ್ಮಸೂತ್ರ ಓದಿದ್ರೆ ವೇದದ ಅರ್ಥ ತಿಳ್ಕೊಳ್ಲಿಕ್ಕೆ ಸಾಧ್ಯ, ಇದಂಗ ಆಗಲ್ಲ. ಹಾಗಾದ್ರೆ ವೇದದ ಅರ್ಥವನ್ನ ತಿಳ್ಕೊಂಡ ವ್ಯಕ್ತಿ ಮಾತ್ರ ಈ ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಕು ಬ್ರಹ್ಮಸೂತ್ರದಿಂದ. ಮತ್ತೆ ಬ್ರಹ್ಮಸೂತ್ರವನ್ನ ಓದಿ ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅವನಿಗೆ ವೇದದ ಅರ್ಥ ತಿಳಿಯತ್ತೆ. ಹಾಗಾದ್ರೆ ಇದು ಹೇಗ್ ಸಾಧ್ಯ? ಎರಡೂ ಕೂಡ ಮೊದಲೇ ಹೇಗ್ ಬರ್ಲಿಕ್ಕೆ ಸಾಧ್ಯ? ಒಂದಾ ಹುಚ್ಚು ಬಿಡ್ಬೇಕು, ಒಂದಾ ಮದುವೆ ಆಗ್ಬೇಕು, ಏನೊಂದಾಗ್ಬೇಕು, ಎರಡು ಒಟ್ಟೊಟ್ಟಿಗೆ ಆಗ್ಬೇಕಲ್ಲ. ಯಾಕಂದ್ರೆ ಒಂದ್ ಬಿಟ್ಟು ಇನ್ನೊಂದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಬ್ರಹ್ಮನ ವಿಚಾರ, ವೇದದ ಅರ್ಥ ಜ್ಞಾನ, ವೇದಾರ್ಥಗಳ ಜ್ಞಾನ ಎರಡು ಬಿಟ್ಟಿರೋದೇ ಇಲ್ಲ. ಮತ್ತೆ ಏನ್ ಮಾಡೋದು ಇದಕ್ಕೆ ಪರಿಹಾರ ಅಂತ? ಅದಕ್ಕೆ ಅಭಿಪ್ರಾಯ ಏನು ಅಂತಂದ್ರೆ, ವೇದಾರ್ಥ ಜ್ಞಾನ ಇರತ್ತಂತೆ, ಮೊದಲು ವೇದ ಮಂತ್ರ ಓದ್ಬೇಕು, ಎಷ್ಟಾಗತ್ತೋ ಅಷ್ಟು ತಿಳ್ಕೊಬೇಕು ಅಂತ ಅರ್ಥ. ಎಷ್ಟಾಗತ್ತೋ ಅಷ್ಟು ತಿಳ್ಕೊಳ್ಬೇಕು. ವೇದ ಓದಿ ಅವನು ಎಷ್ಟಾಗತ್ತೋ ಅವನಿಗೆ ಅಷ್ಟನ್ನ ತಿಳ್ಕೊಬೇಕು. ಅದು ಆಪಾತತಃ ಮೇಲ್ನೋಟದ ಒಂದರ್ಥ. ಸಾಮಾನ್ಯವಾಗಿ ವೇದ ಮಂತ್ರಗಳು ಓದಿದಾಗ ಸಂಸ್ಕೃತ ಒಂದು ಸಾಧನೆಯ ಬಲದಿಂದ, ಸಂಸ್ಕೃತ ಶಾಸ್ತ್ರಗಳ ಬಲದಿಂದ ಅವನಿಗೆ ಎಷ್ಟು ಸಾಧ್ಯನೋ ಅಷ್ಟು ವೇದ ಮಂತ್ರಗಳ ಅರ್ಥ ತಿಳ್ಕೊಂಡಿರ್ತಾನೆ. ಬಟ್ ಅವನಿಗೆ ನಿರ್ಣಯ ಆಗಿರಲ್ಲ, ನಿಶ್ಚಯ ಆಗಿರಲ್ಲ, ಇದಮಿತ್ತಂ ಇದು ಹೀಗೆ ಅಂತ ಈ ವೇದ ಮಂತ್ರಕ್ಕೆ ಇದೇ ಅರ್ಥ ಅಂತ ಗೊತ್ತಿರಲ್ಲ. ಅದು ಬ್ರಹ್ಮಸೂತ್ರ ಓದ್ದಾಗ ಮಾತ್ರ ಗೊತ್ತಾಗತ್ತೆ. ಇದು ಪ್ರಯೋಜನ. ಆದ್ರಿಂದ ವೇದದ ಅರ್ಥವನ್ನ ಸಾಮಾನ್ಯವಾಗಾದ್ರೂ ತಿಳಿದು ಅದರ ನಿಶ್ಚಯಕ್ಕಾಗಿ ದೇವರ ವಿಚಾರ ಮಾಡ್ಲಿಕ್ಕೆ ಬ್ರಹ್ಮಸೂತ್ರ ಓದ್ತಾ ಅವನ ಕೊನೆಗೆ ದೇವರ ವಿಚಾರವನ್ನ ಸರಿಯಾಗಿ ತಿಳ್ಕೊಳ್ಬೇಕು ಅಂತ.
ಇಲ್ಲಿ ಹೇಳ್ತಾ ವೇದಾರ್ಥ ಜ್ಞಾನಾದಿ ಅಂತ, ವೇದಾರ್ಥ ಜ್ಞಾನ ಇರಬೇಕು. ಅಷ್ಟೇ ಅಲ್ಲ, ವೇದಾರ್ಥ ಜ್ಞಾನದ ಜೊತೆಗೆ ಬೇರೆ ಬೇರೆ ಪುರಾಣಗಳ ಇತಿಹಾಸಗಳ ಜ್ಞಾನ ಬೇಕು, ಮತ್ತೆ ಷಡಂಗಗಳ ಜ್ಞಾನ ಬೇಕು. ಅಂದ್ರೆ ಶಿಕ್ಷಾ, ವ್ಯಾಕರಣಂ, ಛಂದ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ಅಂತೆಲ್ಲ ಇದೆ. ಅಂದ್ರೆ ಶಿಕ್ಷಾ ಗ್ರಂಥ ಅಂದ್ರೆ ಯಾವ ಅಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು, ಯಾವ ಯಾವ ಜಾಗದಿಂದ ಅಕ್ಷರಗಳು ಹೊರಗೆ ಬರುತ್ತೆ ಅಂತ ಒಂದು ಶಾಸ್ತ್ರ ಇದೆ, ಶಿಕ್ಷಾ ಶಾಸ್ತ್ರ ಅಂತ ಅದಕ್ಕೆ ಹೆಸರು. ಶಿಕ್ಷಣ ಕೊಡ್ತಾರೆ, ಅದರಲ್ಲಿ ಯಾವ ರೀತಿ ಶಿಕ್ಷಣ ಕೊಡ್ತಾರೆ, ಒಂದೊಂದು ಅಕ್ಷರವನ್ನ ಹೇಗೆ ಉಚ್ಚಾರಣೆ ಮಾಡ್ಬೇಕು ಅನ್ನೋದಕ್ಕೆ ಒಂದು ಶಿಕ್ಷಣ. ಇದು ಓದ್ಕೊಂಡಿರ್ಬೇಕು ಅವನು. ವ್ಯಾಕರಣ ಗೊತ್ತಿರ್ಬೇಕು. ಛಂದಸ್ಸು ಶಾಸ್ತ್ರ, ಯಾವ್ಯಾವ ಛಂದಸ್ಸು, ಗಾಯತ್ರಿ ಛಂದಸ್ಸು, ಅನುಷ್ಠುಪ್ ಛಂದಸ್ಸು. ಈಗ ಒಂದು ಶ್ಲೋಕ ಹೇಳ್ತೀವಿ, ದಿವಸ ನಾವು ಹೇಳ್ತಾ ಇರ್ತೀವಿ, ಶ್ರೀಯಪ್ಪತ್ತೆ ಹೇಳ್ತೀವಿ, ವ್ಯಾಪ್ತಿರಿಯಸ್ಯ ನಿಜೇರ್ಜನೆ ಅದು ಹೇಳ್ತೀವಿ, ಅಥವಾ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಹೇಳ್ತಾ ಇರ್ತೀವಿ, ಮತ್ತೆ ಹರೇ ರಾಮ ಹೇಳ್ತಾ ಇರ್ತೀವಿ, ಬೇಕಾದಷ್ಟು ಹೇಳ್ತೀವಿ. ಅದ್ ಯಾವ ಛಂದಸ್ನಲ್ಲಿದೆ, ಅದು ಎಷ್ಟಕ್ಷರ ಇದೆ ಗೊತ್ತೇ ಆಗಲ್ಲ. ಹೇಳ್ಬೋದು ಎಣಿಸಿ ಇಷ್ಟ ಅಕ್ಷರ ಅಂತ ಹೇಳ್ಬೋದು, ಆದ್ರೆ ಯಾವ ಛಂದಸ್ಸು ಏನು ಸರಿಯಾದ ಜ್ಞಾನ ಇರಲ್ಲ. ಛಂದಸ್ಸಿನ ಜ್ಞಾನ ಬೇಕು. ಯಾಕೆ, ಅದರಿಂದ ಛಂದೋಭಿಮಾನಿ ದೇವತೆಗಳಿರ್ತಾರೆ. ಒಂದೊಂದು ಅಕ್ಷರ ಒಂದಿಷ್ಟಿಷ್ಟು ಅಕ್ಷರಗಳು ಸೇರಿದಾಗ ಆಗುವ ಛಂದಸ್ಸನ್ನು ತಿಳಿದು ಆ ಛಂದೋಭಿಮಾನಿ ದೇವತೆಯ ಅನುಗ್ರಹ ಪಡೆದ್ರೆ ಬಹಳ ವಿಶೇಷ. ಇಲ್ಲಾಂದ್ರೆ ಅದ್ ಸಿದ್ಧಿ ಆಗಲ್ಲ. ಅದೊಂದು. ಇನ್ನು ಛಂದ ಆಯ್ತು. ಇನ್ನು ಜ್ಯೋತಿಷ್ಯ ಶಾಸ್ತ್ರ, ಜ್ಯೋತಿಷ್ಯನೂ ಕಲಿಬೇಕಂತೆ. ಅದು ವೇದಾಂಗ. ಅದು ವೇದ ಸರಿಯಾಗಿ ಅರ್ಥ ಆಗ್ಬೇಕು ಅಂತ ಜ್ಯೋತಿಷ್ಯ ಕಲಿಬೇಕು. ಅದು ಯಾವ ಜ್ಯೋತಿಷ್ಯ, ಫಲ ಜ್ಯೋತಿಷ್ಯ ಅಷ್ಟೇ ಅಲ್ಲ. ಸುಮ್ನೆ ಯಾರೋ ಬಂದ್ರೆ ಜಾತಕ ಅದು ನೋಡಿ, ಗ್ರಹಗಳ ಸ್ಥಿತಿ ನೋಡಿ ಫಲ ಹೇಳೋದು, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಅದು ಕಲಿಬೇಕು ನಿಜ. ಆದ್ರೆ ಈ ಲೆಕ್ಕ ಏನಿದೆ, ಈ ತಿಥಿ ನಿರ್ಣಯ ಮಾಡುವಂಥದ್ದು, ಮುಹೂರ್ತ ನಿರ್ಣಯ ಮಾಡೋದು, ಹೀಗೆ ಈ ಮುಹೂರ್ತ ಇದು ಇಷ್ಟು ಅಂತ ಪರ್ಫೆಕ್ಟ್ ಆಗಿ ಲೆಕ್ಕಾಚಾರ ಮಾಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸ್ಥಿತಿಯಿಂದ ಹಿಡಿದು ಎಲ್ಲ ಏನಿದೆಯಲ್ಲ ಅದು ನಿಜವಾದ ಜ್ಯೋತಿಷ್ ಶಾಸ್ತ್ರದ ಅಧ್ಯಯನ. ಆ ಅಧ್ಯಯನವನ್ನ ಮಾಡಿರ್ಬೇಕಂತೆ. ಇನ್ನು ಕಲ್ಪಸೂತ್ರಗಳು ಅಂದ್ರೆ ವೇದದಲ್ಲಿ ಬರುವಂತಹ ಯಾಗಗಳ ಬಗ್ಗೆ ಉಲ್ಲೇಖಗಳಿದೆ. ಹೇಗೆ ಆಚರಣೆ ಮಾಡ್ಬೇಕು, ವ್ರತಗಳು ಅದು ಇದು ಅಂತೆಲ್ಲ ಆಚರಣೆ ಇದೆ. ಯಾಗದ ಬಗ್ಗೆ ವಿವರಣೆಯೂ ಕೂಡ ಇದೆ. ಇಷ್ಟೆಲ್ಲ ತಿಳ್ಕೊಳ್ಬೇಕಂತೆ. ಇಷ್ಟು ತಿಳಿದವನು ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗ್ತಾನೆ ಅಂತ. ಅಂದ್ರೆ ಇಷ್ಟು ಗೊತ್ತಿರೋನು ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋದಾಗ ಅರ್ಥ ಆಗೋದೇ ಬೇರೆ ಅವನಿಗೆ. ಸಾಮಾನ್ಯವಾಗಿ ಅಲ್ಪ ಸ್ವಲ್ಪ ತಿಳ್ಕೊಂಡು ಒಂದು ಶ್ರದ್ಧಾ ಭಕ್ತಿಯಿಂದ ದೇವರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಬ್ರಹ್ಮಸೂತ್ರದ ಪ್ರಕಾರ ಆಗ ಅರ್ಥ ಆಗೋದ್ ಬೇರೆ. ಅದೇ ಇಷ್ಟು ತಿಳಿದುಕೊಂಡು ಹೋಗೋ ವ್ಯಕ್ತಿ ಈಗ ಅರ್ಥ ಆಗೋದೇ ಬೇರೆ. ಅದು ಅನುಭವೈಕ ವೇದ್ಯ. ಅದನ್ನ ವಿವರಿಸ್ಲಿಕ್ಕೆ ಬರಲ್ಲ, ಅವರವರ ಅನುಭವಕ್ಕೆ ಮಾತ್ರ ಅದು ಬರುವಂತದ್ದು. ಹೀಗೆ ಇಷ್ಟನ್ನ ತಿಳಿದುಕೊಂಡು ಹೋಗ್ಬೇಕು ಅಂತ ನಿಜವಾಗ ಅರ್ಥ. ಅಂತೂ ಸಾಮಾನ್ಯವಾಗಿ ಒಂದು ಗುಣ ಅಂತೂ ಇರ್ಬೇಕು, ವೇದ ಮಂತ್ರ ಓದ್ಬೇಕು, ಒಂದಿಷ್ಟ ತಿಳ್ಕೊಳ್ಬೇಕು ಅರ್ಥನ, ಆಮೇಲೆ ದೇವ್ರ ಬಗ್ಗೆ ಬರ್ಬೇಕು ಅಂತ. ಇಷ್ಟನ್ನ ಇಲ್ಲಿ ಜಯತೀರ್ಥರು ವಿವರಿಸ್ತಾ ಮುಂದಕ್ಕೆ ಹೇಳ್ತಾರೆ ಇನ್ನೊಂದು ಮಾತನ್ನ. ಕಿಂಚ ಜಿಜ್ಞಾಸಾ ನಾಮ ವಿಚಾರ ಅಪರ ಪರ್ಯಾಯಂ ಮನನಂ. ನಾವೆಲ್ಲ ಜಿಜ್ಞಾಸಾಧಿಕರಣ, ಜಿಜ್ಞಾಸ ಅಂತ ಒಂದು ಶಬ್ದ ಬಳಸ್ತಾನೆ ಇರ್ತೀವಿ. ಈ ಶಬ್ದಕ್ಕೆ ಏನ್ ಅರ್ಥ ಅಂತ, ಇದೆಲ್ಲ ತುಂಬಾ ದೊಡ್ಡ ವಿಚಾರಗಳು. ಇದ್ರ ಬಗ್ಗೆ ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ, ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ ಈ ಅಥ ಅನ್ನೋ ಶಬ್ದ ಏನ್ ಬಂತಲ್ಲ ಹಿಂದಕ್ಕೆ, ಅದರ ಬಗ್ಗೆ, ಈ ಜಿಜ್ಞಾಸ ಅನ್ನೋ ಶಬ್ದ ಏನ್ ಬಂತು ಇದರ ಬಗ್ಗೆ ಅವರು ಸಿದ್ಧಾಂತ ಬರೀತಾರೆ ವ್ಯಾಸರಾಜರು. ಅಥ ಅಂದ್ರೆ ಇದು ಇಷ್ಟೇ, ಮತ್ತೆ ಇದು ಜಿಜ್ಞಾಸ ಅಂತ ಅನ್ನೋ ಶಬ್ದಕ್ಕೆ ಇಷ್ಟೇ ಅರ್ಥ, ಹೀಗೆ ಮಾಡ್ಬೇಕು ಅಂತ ಕಾರಣಗಳನ್ನ ಕೊಡ್ತಾರೆ. ತುಂಬಾ ಸೊಗಸಾಗಿ ಕೊಡ್ತಾರೆ ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ. ಅದ ಅರ್ಥ ಆಗ್ಬೇಕು ಅಂದ್ರೆ ನಮ್ಗೆ ಇದು ಓದ್ಕೊಂಡಿರ್ಬೇಕು, ಇವೆಲ್ಲ ವಿಷಯ ಚೆನ್ನಾಗಿ ಗೊತ್ತಿರ್ಬೇಕು. ಈ ಬೇಸ್ ಮೇಲೆ ಅವರು ಸಿದ್ಧಾಂತಗಳ ಸ್ಥಾಪನೆ ಮಾಡಿರ್ತಾರೆ ವ್ಯಾಸರಾಜರು. ಅಲ್ಲಲ್ಲಿ ಬಂದ ವಿಷಯಗಳನ್ನ ತಗೊಂಡು ತಮ್ಮ ಹೊಸ ಯುಕ್ತಿಗಳನ್ನ ಅದಕ್ಕೆ ಜೋಡಿಸಿ ಇದು ಹೀಗೆ, ಆಚಾರ್ಯರ ಸಿದ್ಧಾಂತ ಹೀಗೆ, ಜಯತೀರ್ಥರ ಅಭಿಪ್ರಾಯ ಹೀಗೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಆ ವಿವರಣೆ ಅರ್ಥ ಆಗ್ಬೇಕು, ಇದೆಲ್ಲ ನಮಗ್ ಚೆನ್ನಾಗ್ ಗೊತ್ತಿರ್ಬೇಕು. ಅಥ ಶಬ್ದದ ವಿಚಾರ, ಒಂದು ಶಬ್ದ ತಗೊಳ್ತಾರೆ, ಅದ್ರ ಬಗ್ಗೆ ದೀರ್ಘವಾದ ವಿಚಾರ. ಇಲ್ಲಿ ಹೇಳಿದ್ರು ಬೇಕಾದಷ್ಟು ಅರ್ಥ ಇದೆ ಅಥ ಶಬ್ದಕ್ಕೆ. ಈ ಅನಂತರಾನು ಅರ್ಥ ತಗೊಂಡಿದ್ದಾರೆ, ಯಾವುದಾದ ಮೇಲೆ ಇದೆ ಅರ್ಥ, ಯಾವುದರ ಅನಂತರ ಅಂತ ಅರ್ಥ ಅಂತೆಲ್ಲ ವಿಚಾರ ಮಾಡ್ತಾ ಬಂದ್ರು. ಈ ತರ ವಿಚಾರ ತುಂಬಾ ಪುಟಗಟ್ಲೆ ಇದೆ, ಅದ್ರ ಮೇಲೆ ಟಿಪ್ಪಣಿಗಳೆಲ್ಲ ಬಂದಿದೆ ಸುಮಾರು ಒಂದು ಅಥ ಶಬ್ದದ ಬಗ್ಗೆ. ಈಗ ಜಿಜ್ಞಾಸಾ ಶಬ್ದದ ಬಗ್ಗೆ ಇವ್ರ ದೃಷ್ಟಿ ಹೋಯ್ತು ಜಯತೀರ್ಥರದು. ಅತಃ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ದಾರೆ ಮೊದಲನೇ ಸೂತ್ರದಲ್ಲಿ. ಏನಿದು ಬ್ರಹ್ಮನ ಜಿಜ್ಞಾಸೆ ಮಾಡೋದು? ಇವಾಗ ಹೇಳ್ತಾರೆ ನಮಗ್ ತುಂಬಾ ಜಿಜ್ಞಾಸೆ ಬರ್ತಾ ಇದೆ,
ಇದರ ಬಗ್ಗೆ ಜಿಜ್ಞಾಸೆ ಇದೆ, ಏಕಾದಶಿ ವ್ರತದ ಬಗ್ಗೆ ಜಿಜ್ಞಾಸೆ, ಚಾತುರ್ಮಾಸ್ಯ ವ್ರತದ ಬಗ್ಗೆ ಜಿಜ್ಞಾಸೆ, ಧರ್ಮದ ಬಗ್ಗೆ ಜಿಜ್ಞಾಸೆ, ಪೂಜೆ ಬಗ್ಗೆ ಜಿಜ್ಞಾಸೆ. ಜಿಜ್ಞಾಸೆ ಅನ್ನೋದಕ್ಕೆ ಏನರ್ಥ? ನಿಜವಾಗಿ ಜಿಜ್ಞಾಸೆ ಅಂದ್ರೆ ತಿಳಿಬೇಕು ಅನ್ನೋ ಇಚ್ಛೆ ಇದೆ ಜಾಸ್ತಿ ಅಂತ ಅರ್ಥ. ಜ್ಞಾತುಂ ಇಚ್ಛಾ ಜಿಜ್ಞಾಸ ಅಂತ ಸಾಮಾನ್ಯವಾಗಿ ಬಿಡಿಸ್ತಾರೆ. ತಿಳಿಬೇಕು ಅನ್ನೋ ಹಂಬಲ, ಇಚ್ಛೆ, ಅತಿಯಾದ ಇಚ್ಛೆ. ನಮಗೆ ತುಂಬಾ ಜಿಜ್ಞಾಸೆ ಇವನಿಗೆ ಯಾವಾಗ್ಲೂ ಈ ವಿಷಯ, ಧಾರ್ಮಿಕ ವಿಷಯ ತುಂಬಾ ಇವನಿಗೆ ಜಿಜ್ಞಾಸೆ ಅಂದ್ರೆ ಅರ್ಥ ತುಂಬಾ ತಿಳಿಬೇಕು ಅನ್ನೋ ಇಚ್ಛೆ ಅವನಿಗೆ ಅಂತ ಅರ್ಥ. ಆದ್ರೆ ಶಾಸ್ತ್ರದಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ತಿಳಿಬೇಕು ಅನ್ನೋ ಇಚ್ಛೆ ಅಲ್ಲ ಇಲ್ಲಿ. ಬ್ರಹ್ಮ ಜಿಜ್ಞಾಸ ಅನ್ನೋಲ್ಲಿ ತಿಳಿಬೇಕು ಅನ್ನೋ ಇಚ್ಛೆ ಬಗ್ಗೆ ಹೇಳ್ತಾ ಇಲ್ಲ. ಆ ಶಬ್ದಕ್ಕೆ ಆ ಅರ್ಥ ಅಲ್ಲ. ಹಾಗಾದ್ರೆ ಆ ಶಬ್ದಕ್ಕೆ ಏನರ್ಥ? ವಿಚಾರ ಅಂತ ಅರ್ಥ. ಅದನ್ನೇ ನಾ ಅವತ್ತಿಂದ ಬ್ರಹ್ಮ ಜಿಜ್ಞಾಸೆ ಮಾಡೋದು ಅಂದ್ರೆ ಬ್ರಹ್ಮನ ವಿಚಾರ ಮಾಡೋದು ಅಂತ ಅರ್ಥ. ವಿಚಾರ ಅಂತ ಅರ್ಥ. ಜಿಜ್ಞಾಸ ಶಬ್ದಕ್ಕೆ ವಿಚಾರ ಅಂತ ಅರ್ಥ. ವಿಚಾರ ಮಾಡೋದು ಅಂದ್ರೆ ಏನರ್ಥ? ಮನನ ಮಾಡೋದು ಅಂತ ಅರ್ಥ. ಈಗ ನಾವೆಲ್ಲ ಪಾಠ ಪ್ರವಚನಗಳನ್ನ ಕೇಳ್ತೀವಿ. ಕೇಳಿದ ಮೇಲೆ ಆ ವಿಷಯವನ್ನ ಎಲ್ಲ ಒಂದ್ ಕಡೆ ಬರ್ದಿಟ್ಕೊಳ್ತೀವಿ ಅಥವಾ ನೆನಪಿಟ್ಕೊಂಡಿರ್ತೀವಿ. ಅದು ಮರಿಬಾರ್ದಲ್ಲ. ಹಾಗೆ ಅದೆಲ್ಲ ಹೊಸ ಹೊಸ ಅರ್ಥ ಆಗ್ಬೇಕಲ್ಲ, ಇನ್ನು ಚೆನ್ನಾಗಿ ದೃಢ ಆಗ್ಬೇಕಲ್ಲ. ಅದಕ್ಕೇನ್ ಮಾಡ್ತೀವಿ? ಪುನಃ ಪುನಃ ಅನುಸಂಧಾನ, ಮತ್ತೆ ಮತ್ತೆ ಮನಸ್ಸಿನಿಂದ ಹೀಗಲ್ವಾ, ಅದಾದ್ರೆ ಹೀಗೆ, ಇದಾದ್ರೆ ಹೀಗೆ, ಹಾಗೆ ಹೇಗೆ ಅಂತ ಒಂದ ಬುಕ್ ಬರ್ದಿದ್ದನ್ನ ದಿವ್ಸ ನೋಡ್ತಾ ಇರ್ತೀವಿ. ದಿವ್ಸ ಅದು ನೋಡಿ 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 ನೆನಪಿಟ್ಕೊಳ್ತಾ ಇರ್ತೀವಿ ತಲೆಯಲ್ಲಿ. ಇಲ್ಲ ಹಾಗೆ ಯೋಚಿಸ್ತಾನೆ ಇರ್ತೀವಿ. ಅದನ್ನ ಯೋಚಿಸದೇ ಇರೋದಿಲ್ಲ, ಯೋಚಿಸ್ತಾನೆ ಇರ್ತೀವಿ. ಇದನ್ನ ಮನನ ಅಂತ ಕರೀತಾರೆ. ವಿಚಾರ, ಮನನ, ಜಿಜ್ಞಾಸ ಎಲ್ಲ ಒಂದೇ ಅರ್ಥ ಕೊಡುವಂತ ಶಬ್ದ. ಹಾಗಾಗಿ ಜಿಜ್ಞಾಸಾಧಿಕರಣ ಅಂತ ಅಷ್ಟೇ ಹೇಳೋದಿದೆ. ಯಾವ್ದ್ರ ಬಗ್ಗೆ ವಿಚಾರ ಮಾಡೋದು? ಬ್ರಹ್ಮನ ಬಗ್ಗೆ, ದೇವರ ಬಗ್ಗೆ ವಿಚಾರ ಅಂತ. ನಾವು ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಹೇಳಿ ಒಂದು ತುಳಸಿ ದಳ ಸಮರ್ಪಣೆ ಮಾಡ್ತೀವಿ ಅಂದ್ರೆ ದೇವರ ಪೂಜಾ ಕಾಲದಲ್ಲಿ. ಇದೆಲ್ಲ ಅರ್ಥ ವಿಚಾರ ತಲೆಗೆ ಬರ್ಬೇಕು ನಮ್ಗೆ. ಆ ವಿಚಾರ ಬಂದು ಒಂದು ತುಳಸಿ ಹಾಕೋದಕ್ಕೂ ಸುಮ್ನೆ ಹಾಗೆ ಒಂದು ಬ್ರಹ್ಮಸೂತ್ರ ಹೇಳಿ ತುಳಸಿ ದಳ ಹಾಕೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂತೂ ಜಿಜ್ಞಾಸ ನಾಮ ವಿಚಾರ ಅಪರ ಪರ್ಯಾಯಂ. ನಮ್ ಪರ್ಯಾಯ ಅಂತ ಒಂದ್ ಬರುತ್ತೆ ಇಲ್ಲಿ ಶಬ್ದ ಯಾವಾಗ್ಲೂ ಶಾಸ್ತ್ರದಲ್ಲಿ. ಪರ್ಯಾಯ ಅನ್ನೋ ಶಬ್ದಕ್ಕೆ ಏನರ್ಥ? ಈಗ ಸ್ವಾಮಿಗಳ ಪರ್ಯಾಯ ಅಂತ ಕೇಳ್ತಾ ಇರ್ತೀವಿ, 2 ವರ್ಷದ ಪರ್ಯಾಯ ಅಂತ. ಪರ್ಯಾಯ ಅನ್ನೋ ಶಬ್ದಕ್ಕೊಂದು ಅರ್ಥ ಇದೆ. ಪರ್ಯಾಯ ಅಂದ್ರೇನು? ಕ್ರಮ ಅಂತ ಅರ್ಥ. ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅನ್ನೋ ಕ್ರಮ ಒಂದು. ಮತ್ತೊಂದು ಪರ್ಯಾಯ ಅನ್ನೋ ಶಬ್ದಕ್ಕೆ ಇದೇ ಅರ್ಥದಲ್ಲೇ ಬಿಡಿಸ್ತಾರೆ ಸಮಾನಾರ್ಥಕವಾದ ಶಬ್ದ. ಇದು ನಮಗ್ ಬಹಳ ಪ್ರಸಿದ್ಧ. ಸಮಾನಾರ್ಥಕ ಶಬ್ದ ಅಂದ್ರೇನು? ಅಳಿಯ ಅಂತ ಹೇಳ್ತೀವಿ. ಅಳಿಯ ಅನ್ನೋದ್ರ ಮಗಳ ಗಂಡ ಅಂತ ಹೇಳ್ತಾರೆ. ಹಾಗಾದ್ರೆ ಮಗಳ ಗಂಡ ಅಂದ್ರು, ಅಳಿಯ ಅಂತಂದ್ರು ಒಂದೇ ಅರ್ಥ. ಸಮಾನಾರ್ಥಕ ಶಬ್ದ, ಒಂದೇ ಅರ್ಥ ಕೊಡೋ ಶಬ್ದ. ಇದು ಪರ್ಯಾಯ ಶಬ್ದ. ಮಗಳ ಗಂಡ ಅನ್ನೋದಕ್ಕೆ ಪರ್ಯಾಯ ಶಬ್ದ ಹೇಳಿದ್ರೆ ಅಳಿಯ, ಅಳಿಯ ಅನ್ನೋದಕ್ಕೆ ಪರ್ಯಾಯ ಶಬ್ದ ಹೇಳಿದ್ರೆ ಮಗಳ ಗಂಡ ಅಂತ ಹೇಳ್ತಾರೆ. ಅದೇ ತರಹ ಇಲ್ಲಿ ವಿಚಾರ ಅನ್ನೋದಕ್ಕೆ ಒಂದು ಪರ್ಯಾಯ ಶಬ್ದ ಹೇಳಿ ಅಂದ್ರೆ ಮನನ, ಮನನಕ್ಕೊಂದು ಪರ್ಯಾಯ ಶಬ್ದ ಹೇಳಿ ಅಂದ್ರೆ ಜಿಜ್ಞಾಸ. ಈ ತರ ಪರ್ಯಾಯ ಶಬ್ದಗಳು ಹೇಳ್ತಾ ಹೋಗ್ಬೇಕು. ಅದನ್ನ ಚೆನ್ನಾಗಿ ಪರ್ಯಾಯ ಶಬ್ದಗಳ ಜ್ಞಾನ ಬೇಕು. ಶಾಸ್ತ್ರದಲ್ಲಿ ಇದು ತುಂಬಾ ನ್ಯೂನತೆಗಳು ಕಾಣುತ್ತೆ. ಎಷ್ಟೋ ಬಾರಿ ಶಾಸ್ತ್ರ ಓದ್ಬೇಕಾದ್ರೆ ಅರ್ಥನೇ ಆಗಲ್ಲ. ಯಾಕೆ? ಪದಗಳೇ ಗೊತ್ತಾಗಲ್ಲ. ಯಾಕೆ ಅಂದ್ರೆ ಅವ್ರು ಬಳಸಿರೋ ಪದ ಅಪರೂಪದ ಪದ ಅಷ್ಟೇ. ಹೇಳೋ ಅರ್ಥ ಮಾತ್ರ ಅದೇ ಅರ್ಥ ಇರುತ್ತೆ, ಆದ್ರೆ ಪದಗಳ ಪರಿಚಯ ಇರೋದಿಲ್ಲ. ಆದ್ರಿಂದ ಬಹಳ ಕಷ್ಟ. ಅಂತೂ ಈ ಪರ್ಯಾಯ ಶಬ್ದಗಳೇನಿದೆ, ಮನನ, ವಿಚಾರ, ಜಿಜ್ಞಾಸ, ಇವುಗಳು ಸರಿಯಾಗಿ ನಮಗೆ ತಲೆ ಇರ್ಬೇಕು. ಇಂಥ ಶಬ್ದಗಳು ಸರಿ. ವಿಚಾರ ಯಾವಾಗ ಮಾಡ್ಲಿಕ್ಕೆ ಸಾಧ್ಯ? ನೋಡಿ, ವಿಚಾರ ಮಾಡ್ಬೇಕು ಅಂದ್ರೆ ಮೊದಲು ತಿಳ್ಕೊಂಡಿರ್ಬೇಕು. ಈಗ ಒಂದು ಡೌಟ್ ಬರುತ್ತೆ ಅಂದ್ರೆ, ಜಿಜ್ಞಾಸೆ ಬರುತ್ತೆ, ವಿಚಾರ ಮಾಡ್ತೀವಿ ಅಂದ್ರೆ ಮೊದಲು ನಮ್ಗೆ ಒಂದಿಷ್ಟು ವಿಷಯ ತಲೆಯಲ್ಲಿ ತುಂಬಿರತ್ತೆ ಅಂತ ಅರ್ಥ. ತಲೆಯಲ್ಲಿ ತುಂಬಿಸ್ಕೊಳ್ದೆ ಇದ್ರೆ ವಿಚಾರ ಯಾಕೆ ಮಾಡ್ಲಿಕ್ಕೆ ಹೋಗ್ತೀವಿ? ನಮ್ಗೆ ಗೊತ್ತೇ ಇಲ್ಲ ವಿಷಯ, ಯಾಕೆ ವಿಚಾರ ಮಾಡ್ಲಿಕ್ಕೆ ಹೋಗ್ತೀವಿ? ಹಾಗಾದ್ರೆ ಮೊದಲೇನ್ ಮಾಡ್ಬೇಕು? ಕೇಳ್ಬೇಕು. ಜಯತೀರ್ಥರ ಒಂದೊಂದು ಮಾತು ಗಮನಿಸಿ, ತುಂಬಾ ಪ್ರಾಮುಖ್ಯ. ನಾವು ಇವರು ನೀವು ಯಾವಾಗಲೂ ಏನ್ ಮಾಡ್ಬೇಕು ಜೀವನದಲ್ಲಿ ಉತ್ತಮ ಸಾಧನೆ ಮಾಡ್ಲಿಕ್ಕೆ? ಕೇಳ್ತಾ ಇರಿ, ಪಾಠ ಕೇಳಿ, ಪ್ರವಚನ ಕೇಳಿ, ಯಾವಾಗಲೂ ಕೇಳ್ತಾ ಇರಿ. ನಾವು ಬೇರೆಯವರೆಲ್ಲ ಹೇಳೋದು ಬೇರೆ ಮಾತು. ಜಯತೀರ್ಥರ ಮಾತನ್ನು ಗಮನಿಸಿ. ನಚ ತತ್ ಶ್ರವಣ ಮಂತರೇಣ ಸಂಭವತಿ. ಕೇಳ್ದೇನೆ ಏನು ವಿಚಾರ ಮಾಡ್ಲಿಕ್ಕೆ ಬರಲ್ಲ. ಅದನ್ನ ಮೊದಲೇನ್ ಮಾಡ್ಬೇಕು? ಯಾವದ್ ಅರ್ಥ ಜಾತಂ ಅತ್ರ ಶಾಸ್ತ್ರೇ ವಿಚಾರ್ಯಂ ತಾವತಃ ಶ್ರವಣಜನ್ಯಂ ಜ್ಞಾನಂ ಪೂರ್ವವೃತ್ತಂ. ಶ್ರವಣಜನ್ಯಂ ಜ್ಞಾನಂ. ಅವ್ರು ಹೇಳೋ ಮಾತೇನು? ಕೇಳ್ಬೇಕಂದ್ ಮೊದಲು. ಅದು ಈ ಶಾಸ್ತ್ರದಲ್ಲಿ ಮುಂದಕ್ಕೆ ಏನೇನ್ ವಿಚಾರ ಮಾಡ್ತಾರೆ ಈ ಬ್ರಹ್ಮಸೂತ್ರದಲ್ಲಿ, ಅದನ್ನ ಸಾಮಾನ್ಯವಾಗಿ ಮೊದಲೇ ಕಿವಿಯಿಂದ ಕೇಳಿರ್ಬೇಕು. ಕಿವಿಯಿಂದ ಕೇಳದೆ ಇದ್ರೆ, ಅದರ ಜ್ಞಾನ ಬರ್ದೇ ಇದ್ರೆ ವಿಚಾರ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಅದನ್ನ ಎಷ್ಟೆಷ್ಟು ಶಾಸ್ತ್ರದಲ್ಲಿ ವಿಚಾರ ಮಾಡ್ಲಿಕ್ಕೆ ಹೋಗ್ತಾರೋ ಅಷ್ಟೆಲ್ಲ ವಿಚಾರ ಮಾಡುವಂತದ್ದನ್ನ ಸಾಮಾನ್ಯವಾಗಿ ಕಿವಿಯಿಂದ ಕೇಳಿರ್ಬೇಕು. ಅಂದ್ರೆ ಶ್ರವಣ ಮಾಡೋದು ಮುಖ್ಯ. ಶ್ರವಣಕ್ಕೆ ತುಂಬಾ ಮಹತ್ವ ಇದೆ, ಕೇಳ್ಬೇಕು ಅಂತ ಬಂತು.
ಸತಿಚ ತಸ್ಮಿನ್, ಒಂದ್ ವೇಳೆ ಅವನು ಕೇಳಿ ಒಳ್ಳೆಯ ಜ್ಞಾನವನ್ನ ಪಡೆದ ಅಂತಾದ್ರೆ, ಅಂದ್ರೆ ಸುಮಾರು ವರ್ಷಗಟ್ಲೆ ಪಾಠ ಪ್ರವಚನ ಕೇಳಿ 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 ಒಳ್ಳೆ ಜ್ಞಾನ ಪಡೆದ ಮೇಲೆ ಏನಾಯ್ತು, ಆಗೊಂದ್ ಮಾತು ಹೇಳ್ತಾರೆ, ವೈರಾಗ್ಯ ಬರೋದು ಯಾವಾಗ ಅಂತ ಭಾಗವತದಲ್ಲಿ ಹೇಳ್ಬಿಟ್ರು. ವೈರಾಗ್ಯ ಮರಣ ಕಾಲದಲ್ಲಿ ಸಂಪಾದನೆ ಮಾಡ್ಬೇಕು ಅಂತ, ಬಹಳ ಕಷ್ಟ. ಆ ವೈರಾಗ್ಯ ಬರೋದು ಹೇಗೆ ಅಂತ ಇಲ್ಲಿ ಜಯತೀರ್ಥರು ತಿಳಿಸ್ತಾ ಇದ್ದಾರೆ. ಸತಿಚ ತಸ್ಮಿನ್, ಈ ತರ ಎಷ್ಟೆಷ್ಟು ಶಾಸ್ತ್ರದಲ್ಲಿ ಹೇಳಿದ ವಿಷಯ ಕಿವಿಗ್ ಬೀಳತ್ತೋ, ಅದರಿಂದ ಜ್ಞಾನ ಪಡ್ಕೊಳ್ತೀವೋ, ಆಗ ಒಂದು ಕೊನೆ ಮಾತನ್ನ ಹೇಳಿ ಮುಕ್ತಾಯ ಮಾಡ್ತೀನಿ. ಜನ್ಮಾಂತರ ಅನುಷ್ಠಿತ ಸತ್ಕರ್ಮಣ, ಯಾವುದೋ ಒಂದು ಜನ್ಮದಲ್ಲಿ ಹಿಂದಕ್ಕೆ ಜಯತೀರ್ಥರು ಹೇಳೋ ಮಾತು ನೋಡಿ, ಯಾವುದೋ ಒಂದು ಜನ್ಮದಲ್ಲಿ ಅಥವಾ ಅನೇಕ ಹಿಂದಿನ ಜನ್ಮಗಳಲ್ಲಿ ಸತ್ಕರ್ಮ ಅನುಷ್ಠಾನ ಮಾಡಿದ್ರೆ, ಒಳ್ಳೆ ಕೆಲಸವನ್ನ ಮಾಡಿದ್ರೆ, ಅಷ್ಟೇ ಅಲ್ಲ ಸತ್ಕುಲ ಪ್ರಸೂತಸ್ಯ, ಒಳ್ಳೆ ಕುಲದಲ್ಲಿ ಹುಟ್ಟಿರ್ಬೇಕು. ಯಾವ್ಯಾವ್ದೋ ಕುಲದಲ್ಲಿ ಬಂದ್ರೆ ವಂಶ, ಒಳ್ಳೆ ವಂಶದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರೆ, ಅದು ಕೂಡ ಸಾತ್ವಿಕ ಪ್ರಕೃತಿ, ಅವನ ಸ್ವಭಾವ ಸತ್ಕುಲದಲ್ಲಿ ಹುಟ್ಟಿದ ಕೂಡ್ಲೆ, ಯಾವ್ದೋ ಜನ್ಮಾಂತರದಲ್ಲಿ ಒಳ್ಳೆ ಕೆಲಸ ಮಾಡಿದ ಕೂಡ್ಲೆ ಅವನು ಬುದ್ಧಿ ಚೆನ್ನಾಗಿರ್ಬೇಕು ಅಂತ ಏನಿಲ್ಲ. ಸಾತ್ವಿಕ ಸ್ವಭಾವ, ರಾಜಸ ತಾಮಸ ಆಗಿರಬಾರ್ದು. ಸಾತ್ವಿಕ ಯೋಗ್ಯತೆ ಇರೋ ವ್ಯಕ್ತಿಗೆ ವೈರಾಗ್ಯಾಧಿಕಂ ಅವಶ್ಯಂ ಭವತ್ಯೇವ, ಅವನಿಗೆ ವೈರಾಗ್ಯ ದೃಢ ಭಕ್ತಿ ಎಲ್ಲ ಹಾಗೆ ಆಗತ್ತೆ. ಅವಶ್ಯಂ ಭವತ್ಯೇವ ಅಂತಾರೆ ಜಯತೀರ್ಥರು, ಅವನಿಗೆ ಬಂದೇ ಬರುತ್ತೆ. ಆದ್ರೆ ಅದ್ರ ಮುಖ್ಯ ಗುಣಗಳೇನಿರ್ಬೇಕು, ಮುಖ್ಯ ಅಂದ್ರೆ ಒಂದು ಸಾತ್ವಿಕ ಪ್ರಕೃತಿ, ಸಹಜ ಸ್ವಭಾವನೆ ಸಾತ್ವಿಕ ಆಗಿರ್ಬೇಕು, ಒಂದು ಯೋಗ್ಯತೆ. ಇದು ಸತ್ಕುಲ ಪ್ರಸೂತಿ, ಒಳ್ಳೆ ಕುಲದಲ್ಲಿ ಹುಟ್ಟಿರ್ಬೇಕು. ಅಷ್ಟೇ ಅಲ್ಲ, ಹಿಂದಿನ ಜನ್ಮಗಳಲ್ಲಿ ಅನುಷ್ಠಾನ ಮಾಡಿದ ಸತ್ಕರ್ಮದ ಪ್ರಭಾವ ಇರ್ಬೇಕು. ಆ ಸತ್ಕರ್ಮ ಮಾಡಿದ್ರೆ ಅವನು ಒಳ್ಳೆ ಕುಲದಲ್ಲಿ ಹುಟ್ಟಿರ್ತಾನೆ. ಒಳ್ಳೆ ಕುಲದಲ್ಲಿ ಹುಟ್ಟಿದಾನೆ ಅಂದ್ರೆ ಸಾತ್ವಿಕ ಸ್ವಭಾವದವನು ಆಗಿರ್ತಾನೆ ಅಂತ ಅರ್ಥ. ಇಂಥವನು ಈ ಶ್ರವಣ ಜನ್ಯಂ ಜ್ಞಾನಂ, ಕೇಳಿ ಕೇಳಿ ಬರುವಂತಹ ಜ್ಞಾನವನ್ನೇನು ಸಂಪಾದನೆ ಮಾಡಿರ್ತಾನಲ್ಲ, ಅಂಥ ವ್ಯಕ್ತಿಗೆ ವೈರಾಗ್ಯ ಖಂಡಿತ ಅಂತ ಇಷ್ಟ ಹೇಳಿದ್ರೆ. ಹೀಗೆ ಈ ಅಠಶಬ್ದದ ಬಗ್ಗೆ ವಿಚಾರ ಮಾಡ್ತಾರೆ. ಬ್ರಹ್ಮನ ದೇವರ ವಿಚಾರ ಮಾಡಬೇಕಾದ್ರೆ ಎಂಥವರು ಅಧಿಕಾರಿಗಳು, ಯಾವ ರೀತಿ ಗುಣಗಳನ್ನ ಸಂಪಾದನೆ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಇನ್ನೂ ಹಲವು ವಿಷಯಗಳಿದೆ, ಅದನ್ನೆಲ್ಲ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಗುರುಗಳೇ.